ನಮಸ್ಕಾರ ಸ್ನೇಹಿತರೆ, ಆತ್ಮಭಕ್ತಿ ನಿಮ್ಮ ಜಯಶ್ರೀ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಕ್ಷಣ ಯೋಚಿಸಿ, ಯಾರು ನೋಡದಿದ್ದಾಗ ನೀವು ಯಾರು? ಜಗತ್ತಿನ ಮುಂದೆ ನಾವು ಒಳ್ಳೆಯವರಂತೆ ಕಾಣಬಹುದು, ಸತ್ಯವಂತರಂತೆ ಮಾತಾಡಬಹುದು, ಧರ್ಮದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡಬಹುದು. ಆದರೆ ಯಾರೂ ನೋಡದಂತಹ ಕ್ಷಣದಲ್ಲಿ ನಾವು ಹೇಗಿರ್ತೇವೋ ಅದೇ ನಮ್ಮ ನಿಜವಾದ ಸ್ವರೂಪ. ಇಂದು ನಾನು ಹೇಳೋ ಈ ಕತೆ ಧರ್ಮವನ್ನ ತಿಳಿದುಕೊಂಡ ಒಬ್ಬ ಹುಡುಗನ ಕಥೆಯಲ್ಲ, ಧರ್ಮವಾಗಿಯೇ ಬದುಕಿದ ಒಬ್ಬ ಹುಡುಗನ ಕಥೆಯಾಗಿದೆ. ಹಸಿರು ಮರಗಳಿಂದ ಸುತ್ತುವರೆದ ಶಾಂತವಾದ ಒಂದು ಗುರುಕುಲ. ಪಕ್ಷಿಗಳ ಕೂಗು, ನದಿಯ ಸದ್ದು, ಮೌನದಲ್ಲಿ ಮುಗುಚಿದ ಜ್ಞಾನ. ಆ ಗುರುಕುಲದ ಗುರುಗಳು ಮಹಾನ್ ಋಷಿಗಳು. ಅವರ ಬಳಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಒಂದಿನ ಬೆಳಗ್ಗೆ ಎಲ್ಲ ವಿದ್ಯಾರ್ಥಿಗಳು ಗುರುಗಳ ಸುತ್ತ ಕೂತಿದ್ರು. ಗುರುಗಳು ನಿಧಾನವಾಗಿ ಹೇಳ್ತಾರೆ, ನಿಮಗೆ ಗೊತ್ತಾ ಧರ್ಮಿಷ್ಠನು ಯಾರು? ಒಬ್ಬ ವಿದ್ಯಾರ್ಥಿ ತಕ್ಷಣ ಹೇಳ್ತಾನೆ, ಗುರುಗಳೇ, ಯಾರು ಯಾವಾಗಲೂ ಸತ್ಯ ಹೇಳ್ತಾರೋ ಅವರೇ ಧರ್ಮಿಷ್ಠರು. ಇನ್ನೊಬ್ಬ ಹೇಳ್ತಾನೆ, ಯಾರು ದೇವರ ಪೂಜೆ ಮಾಡ್ತಾರೋ ಅವರೇ ಧರ್ಮಿಷ್ಠರು. ಮತ್ತೊಬ್ಬ ಹೇಳ್ತಾನೆ, ಯಾರು ದಾನ ಮಾಡ್ತಾರೋ ಅವರೇ ಧರ್ಮಿಷ್ಠರು. ಗುರುಗಳು ಮೌನವಾಗಿ ಎಲ್ಲರನ್ನೂ ನೋಡ್ತಾರೆ. ಆದರೆ ಅವರ ಕಣ್ಣು ಒಂದೇ ಹುಡುಗನ ಮೇಲೆ ನಿಂತಿತ್ತು. ಅವನ ಹೆಸರು ಸತ್ಯ. ಅವನು ಏನೂ ಮಾತಾಡಲಿಲ್ಲ, ಆದರೆ ಅವನ ಕಣ್ಣುಗಳಲ್ಲಿ ಒಂದು ಆಳವಾದ ಚಿಂತನೆಯಡಗಿತ್ತು. ಮರುದಿನ ಗುರುಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಹಣ್ಣನ್ನ ಕೊಟ್ಟು ಹೇಳ್ತಾರೆ, ಈ ಹಣ್ಣನ್ನ ತೆಗೆದುಕೊಂಡು ಹೋಗಿ ಯಾರೂ ನೋಡದೇ ಇರೋ ಜಾಗದಲ್ಲಿ ತಿಂದು ಬನ್ನಿ ಅಂತ ಹೇಳ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಖುಷಿಯಿಂದ ಓಡಿ ಹೋಗ್ತಾರೆ. ಯಾರಾದ್ರೂ ಮರದ ಹಿಂದೆ ಅಡಗಿ ತಿಂದ್ರೆ ಮತ್ತೊಬ್ರು ಗುಹೆಯಲ್ಲಿ ಹೋಗಿ ತಿಂತಾರೆ, ಮತ್ತೊಬ್ರು ಕತ್ತಲೆಯಲ್ಲಿ ತಿಂತಾರೆ. ಹೀಗೆ ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ತೃಪ್ತಿಯಾಗಿ ಹಿಂತಿರುಗ್ತಾರೆ. ಆದರೆ ಒಬ್ಬ ಮಾತ್ರ ಖಾಲಿ ಕೈಯಲ್ಲಿ ಬರ್ತಾನೆ, ಅವನೇ ಸತ್ಯ. ಗುರುಗಳು ಸಣ್ಣ ನಗುವಿನೊಂದಿಗೆ ಕೇಳ್ತಾರೆ, ಸತ್ಯ, ನೀನು ಯಾಕೆ ತಿನ್ನಲಿಲ್ಲ? ಆಶ್ರಮದಲ್ಲಿ ಮೌನ ಹರಡಿತು. ಸತ್ಯ ನಿಧಾನವಾಗಿ ಮಾತಾಡೋಕೆ ಶುರು ಮಾಡ್ತಾನೆ. ಗುರುಗಳೇ, ನಾನು ಮರದ ಹಿಂದೆ ಹೋದೆ, ಆದರೆ ನನ್ನನ್ನು ನಾನು ನೋಡುತ್ತಿದ್ದೆ. ನಾನು ಗುಹೆಗೆ ಹೋದೆ, ಆದರೆ ನನ್ನ ಮನಸ್ಸು ನನ್ನ ಜೊತೆಯಲ್ಲೇ ಇತ್ತು. ನಾನು ಕತ್ತಲಲ್ಲೂ ಹೋದೆ, ಆದರೆ ನನ್ನ ಆತ್ಮ ನನ್ನನ್ನು ನೋಡುತ್ತಿತ್ತು. ಅವನು ತಲೆ ತಗ್ಗಿಸಿ ಹೇಳ್ತಾನೆ, ಯಾರೂ ನೋಡದ ಜಾಗ ನನಗೆ ಸಿಕ್ಕಲೇ ಇಲ್ಲ ಗುರುಗಳೇ. ಆ ಕ್ಷಣದಲ್ಲಿ ಗುರುಗಳ ಮುಖದಲ್ಲಿ ಹೆಮ್ಮೆ ಮೂಡಿತು. ಅವರು ಎಲ್ಲ ವಿದ್ಯಾರ್ಥಿಗಳತ್ತ ತಿರುಗಿ ನೋಡಿ ಹೇಳ್ತಾರೆ, ಇವನೇ ನಿಜವಾದ ಧರ್ಮಿಷ್ಠನು. ಧರ್ಮಿಷ್ಠನು ಅಂದರೆ ಜನರು ನೋಡಿದಾಗ ಒಳ್ಳೆಯದಾಗಿ ವರ್ತಿಸುವವನು ಅಲ್ಲ, ಯಾರೂ ನೋಡದಿದ್ದರೂ ತನ್ನ ಆತ್ಮದ ಮುಂದೆ ತಪ್ಪು ಮಾಡದವನು. ಅವನೇ ನಿಜವಾದ ಧರ್ಮಿಷ್ಠನು. ಈ ಮಾತುಗಳು ಎಲ್ಲರ ಮನಸ್ಸಿನಲ್ಲಿ ಗಾಢವಾಗಿ ಅಚ್ಚೊತ್ತಿದ್ದವು. ಆ ದಿನದಿಂದ ಸತ್ಯ ತನ್ನ ಜೀವನದಲ್ಲಿ ಒಂದು ಮಾತನ್ನ ಹಿಡಿದಿಟ್ಟುಕೊಳ್ತಾನೆ, ನನ್ನ ಮನಸ್ಸು ಒಪ್ಪದ ಕೆಲಸವನ್ನ ನಾನು ಮಾಡೋದಿಲ್ಲ. ಅವನ ಜೀವನದಲ್ಲಿ ಅನೇಕ ಸಂದರ್ಭಗಳು ಬರ್ತವೆ. ಸುಳ್ಳು ಹೇಳಿದ್ರೆ ಲಾಭ ಆಗ್ತಿತ್ತು, ತಪ್ಪು ಮಾಡಿದ್ರೆ ಸುಲಭ ಆಗ್ತಿತ್ತು. ಆದರೆ ಪ್ರತಿ ಸಲ ಅವನು ತನ್ನ ಹೃದಯವನ್ನ ಕೇಳ್ತಾ ಇದ್ದ, ನನ್ನ ಆತ್ಮ ಇದನ್ನ ಒಪ್ಪುತ್ತಿದೆಯಾ? ಆ ಒಂದು ಪ್ರಶ್ನೆಯೇ ಅವನು ಒಂದು ಸಾಮಾನ್ಯ ವಿದ್ಯಾರ್ಥಿಯಿಂದ ಮಹಾನ್ ಋಷಿಯಾಗಿ ಬದಲಾಯಿಸಿತು. ಇಂದು ಈ ಕಥೆ ನಿಮ್ಮ ಮುಂದೆ ಒಂದು ಕನ್ನಡಿ ಹಿಡಿಯುತ್ತದೆ. ಜನರು ನೋಡಿದಾಗ ನಾವು ಹೇಗಿರ್ತೇವೆ ಅನ್ನೋದಲ್ಲ, ಯಾರು ನೋಡದಾಗ ನಾವು ಹೇಗಿರ್ತೇವೆ ಅನ್ನೋದು ತುಂಬಾ ಮುಖ್ಯ. ಧರ್ಮಿಷ್ಠರಾಗೋದು ಅಂದರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದಲ್ಲ, ಸಣ್ಣ ಸಣ್ಣ ಕ್ಷಣಗಳಲ್ಲಿ ಸತ್ಯವನ್ನ ಆಯ್ಕೆ ಮಾಡಿಕೊಳ್ಳೋದು, ಮನಸ್ಸಿನ ಮುಂದೆ ನಾಚಿಕೆ ಪಡುವ ಕೆಲಸವನ್ನ ಮಾಡದೇ ಇರೋದು, ನಮ್ಮ ಆತ್ಮಕ್ಕೆ ನಾವು ನಿಷ್ಠರಾಗಿರೋದು. ನೀವು ನಿಮ್ಮ ಆತ್ಮದ ಮುಂದೆ ನಿಂತು ಹೇಳಬಲ್ಲಿರಾ, ನಾನು ತಪ್ಪು ಮಾಡಲಿಲ್ಲ ಅಂತ? ಅಂದರೆ ನೀವು ಈಗಾಗಲೇ ಧರ್ಮಿಷ್ಠರಾಗಿದ್ದೀರಿ ಅಂತಲೇ ಅರ್ಥ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಕ್ಷಣ ನಿಮ್ಮೊಳಗೆ ನೀವು ನೋಡಿಕೊಳ್ಳಿ. ಧರ್ಮವನ್ನ ಹುಡುಕಬೇಡಿ, ಧರ್ಮವಾಗಿಯೇ ಬದುಕಿ. ಇಂತಹ ಇನ್ನಷ್ಟು ಮನಸ್ಸಿಗೆ ತಾಕುವ ಕತೆಗಳಿಗಾಗಿ ಸದಾ ನಮ್ಮ ಜೊತೆ ಇರಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.